ಸ್ವಸ್ಥದಲ್ಲಿ ಸಿಗುವಂಥದ್ದು ದುಡ್ಕೊಡೋದು ಜನ ಇರ್ತಾರೆ. ಮಾರ್ಕೆಟ್ ತುಟ್ಟಿಯಾಗಿ ಹೋಗ್ಬಿಟ್ಟದ. ಹೀಗಾಗಿ ಆ ಒಂದು ಜನದಟ್ಟಣೆಯ ಸಣ್ಣ ದೊಡ್ಡ ಹೋಟೆಲ್ ಇದ್ದು ಸಣ್ಣ ರೂಮ್ಗಳ ಕಾರಣದಿಂದಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಮತ್ತೇನೋ ಆಗಿ ಬೆಂಕಿ ತಗಲಿಬಿಟ್ಟದ. ಇದು ಈ ಚರ್ಚೆ ನಡೀತದೆ. ಈವನ್ ಫೈರ್ ನಮ್ಮ ಅದರ ಆರಿಸುವಂಥ ಒಂದು ಏನು ವ್ಯವಸ್ಥೆ ಆಗಲಿ ಅಥವಾ ಮತ್ತೇನೋ ಆಗಲಿ ಅಲ್ಲಿ ಇಲ್ಲದ್ದು ಇವೆಲ್ಲನೂ ಇವತ್ತು ಆ ಪರಿಸ್ಥಿತಿಗಳನ್ನೆಲ್ಲ ಗಮನಿಸಿದ್ರೆ ಅಲ್ಲಿ ಪಾಪ ಹುಳುಗಳ ಹಾಗೆ ಸುಟ್ಟು ಹೋದಂಥದ್ದು 21 ಜನ ಜೀವನ ಸುಟ್ಟು ಹೋದಂಥದ್ದು ಘಟನೆ ನೆನೆಸ್ಕೊಂಡ್ರೆ ನಾವು ಹೆಚ್ಚಾಗ್ತಾ ಇದ್ದೀವಿ ಅಂತ. ಅಷ್ಟು ಪರ್ಮಿಷನ್ ಕೊಡಬಾರ್ದಂಥ ಏರಿಯಾದಲ್ಲಿ ಕೊಟ್ಟಿದ್ದಾರೆ. ಮತ್ತು ಅದು ಘಟನೆ ನಡೆದ ತಕ್ಷಣ ಅದು ಫೈರ್ ಆರಿಸುವಂಥ ಇಂಜಿನ್ನು ಅದು ಮತ್ತೇನೋ ನೀರು ಬರುವಂಥದ್ದು ಅಲ್ಲಿ ವ್ಯವಸ್ಥೆ ಇಲ್ಲ. ಸ್ವತಃ ಈ ಘಟನೆ ನಡೆದಾಗ ಅಲ್ಲಿ ಜನ ಚೀರ್ತಾ ಇದ್ದಾಗ ಜೀವ ಕಳ್ಕೊಳ್ತಾ ಇದ್ದಾಗ ಮುಖ್ಯಮಂತ್ರಿಯಲ್ಲಿ ರೇಖಾ ಗುಪ್ತಾ ಅವರು ಬಂದರಲ್ಲೇ ಅದಕ್ಕೆ ವ್ಯವಸ್ಥೆ ಮಾಡ್ತಾಯಿಲ್ಲ, ಲೇಟಾಗಿ ಬಂದರು ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದರೆ ಆಡಳಿತ ಇರ್ಬೋದು ಮತ್ತೇನೂ ಇರಲಿ, ಇವನ್ ಮಿನಿಸ್ಟರ್ ಇರಲಿ, ದೊಡ್ಡ ಘಟನೆ ನಡೆದಾಗ ಹೋಗಿ ಭೇಟಿ ಆಗಬೇಕಾಗಿತ್ತು, ನೋಡಬೇಕಾಗಿತ್ತು. ಭಾಳ ತಡವಾಗಿ ಬಂದರು ಅಂತ ಬಂತದ್ದು. ಈಗೇನು ನಮ್ಮ ಮೋದಿಯವರು ಒಂದು ಸತ್ತಂಥ ಕುಟುಂಬಗಳಿಗೆ ಅವ್ರಿಗೆ ಒಂದು 2 ಲಕ್ಷ ಕೊಡುವಂಥ ಘೋಷಣೆ ಮಾಡಿದ್ದಾರೆ. ಒಂದಿಷ್ಟೇನೋ ಹೌದಪ್ಪ ಕೊಡಬೇಕಾಗಿದೆ ಅಂತ ಅನ್ನುವಂಗೆ. ಆದರೆ ಆ್ಯಕ್ಚುಲಿ ಹೋದಂಥ ಜೀವಗಳು ಕಳಂಥ ಜೀವಗಳ ಬಗ್ಗೆ ಇಂಥ ಆಗದಂಗೆ ತಡಿಬೋದಾಗಿತ್ತಲ್ಲ. ಇವತ್ತು ಸಹಿತ ದಿಲ್ಲಿಯಲ್ಲಿ ಆಗಿರ್ಬೋದು, ಈ ದೇಶದ ಯಾವುದೇ ದೊಡ್ಡ ಏರಿಯಾ ಆಗಿರ್ಬೋದು, ದೊಡ್ಡ ಪಟ್ಟಣ ಆಗಿರ್ಬೋದು, ಮೆಟ್ರೋಪಾಲಿಟನ್ ಸಿಟಿ ಆಗಿರ್ಬೋದು, ಅಥವಾ ಒಂದು ನಗರಸಭೆ ಆಗಿರ್ಬೋದು, ಯಾವುದೂ ಇರಲಿ, ಅಲ್ಲಿ ಬಿಲ್ಡಿಂಗ್ಗಳನ್ನು ಹೆಚ್ಚು ಕಡಿಮೆ ಎಲ್ಲ ಬಿಲ್ಡಿಂಗ್ಗಳು 70% ಬಿಲ್ಡಿಂಗ್ಗಳು ಏನಪ್ಪ ಅಂದ್ರೆ ಒಪ್ಪಿಗಿಲ್ಲದಂಥ ಅವೈಜ್ಞಾನಿಕವಾಗಿ ಕಟ್ಟಿದ್ದಂಥ. ವೈಜ್ಞಾನಿಕವಾಗಿ ಕಟ್ಟಿದ್ದಲ್ಲ, ಯಾವ ಬೇಕಾದಾಗ ಏನೋ ಬೆಂಕಿ ಹತ್ಬೋದು, ಮತ್ತೇನೋ ಆಗ್ಬೋದು, ಯಾವುದೇ ಅವಘಡ ಆಗ್ಬೋದು. ಇಂಥ ಪರಿಸ್ಥಿತಿ ಪ್ರತಿಯೊಂದು ಈ ಸಿಟಿಗಳಲ್ಲೇ, ಜೊತೆ ದಿಲ್ಲಿಯಲ್ಲಿ ಅಂತ ಕೇಳುವಾಗಿಲ್ಲ. ಸಿಕ್ಕಾಪಟ್ಟೆ ಅಲ್ಲೇ 2.3 ಕೋಟಿ ಜನಸಂಖ್ಯೆ ಅದ. ಆ